ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಮನೆಗೆ ದಿಢೀರಂತ ನೆಂಟರು ಬಂದರೆ ಏನಪ್ಪ ಸ್ವೀಟ್ ಮಾಡೋದು, ಸ್ಪೆಷಲಾಗಿ ಬಂದಿದ್ದಾರಲ್ಲ ಅಂತ ಯೋಚನೆ ಮಾಡಬೇಡಿ. ಇದು 5 ನಿಮಿಷದಲ್ಲಿ ಮಾಡೋ ಅಂಥದ್ದು ಎರೆಯಪ್ಪ. ಇದಕ್ಕೆ ಬೇಕಾಗಿರೋದು ಒಂದು ಬೌಲಲ್ಲಿ ರವೆ, 2 ಏಲಕ್ಕಿ ಕಾಯಿ ಮತ್ತು ತೆಂಗಿನ ತುರಿ ಅರ್ಧ ಕಪ್ಪು. ರವೆ ಎಷ್ಟು ತಗೊಂಡಿದ್ದೀವಿ ಅದನ್ನು ಅರ್ಧ ಬೆಲ್ಲ ತಗೋಬೇಕು. ಇದನ್ನು ರವೆನ ಫಸ್ಟು ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಎಷ್ಟು ತಡೀತು ಅಷ್ಟೇ, ರೊಟ್ಟಿ ಮಾಡ್ತೀವಲ್ಲ ಆ ಥರ ನೋಡಿ, ಸ್ವಲ್ಪ ನೀರು ಹಾಕಿ ಏನು ಮಾಡಿರಬೇಕು ನೋಡಿ, ಇಷ್ಟ ಆದರೆ ಸಾಕು. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಬೆಲ್ಲ ಮತ್ತು ಕಾಯಿ, ಏಲಕ್ಕಿ ಕಾಯಿ ಇಷ್ಟು ಹಾಕಿ ಮೀಡಿಯಮ್ ಆಗಿ ರುಬ್ಕೋಬೇಕು. ಈಗ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಫಸ್ಟ್ ರವೆ ಹಾಕಿದ್ದೀನಿ, ಮತ್ತು ತೆಂಗಿನ ತುರಿ ಮತ್ತು ಬೆಲ್ಲದ ಪುಡಿ. ಹೆಚ್ಚು ಬೆಲ್ಲ ಇದ್ದರೆ ಇದನ್ನು ನೀಟಾಗಿ ಚಾಕಲ್ಲಿ ಒರೆದಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ರುಬ್ಬಬೇಕು. ಇವಾಗ ನೋಡಿ, ಬೆಲ್ಲ, ರವೆ, ಕಾಯಿ ಎಲ್ಲ, ಏಲಕ್ಕಿ ಕಾಯಿ ಎಲ್ಲ ಹಾಕೊಂಡಿರೋದನ್ನ ರುಬ್ಕೊಂಡಿದ್ದೀನಿ. ರುಬ್ಕೊಂಡು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಇದನ್ನು 1/2 ಅವರ್ ಬಿಡಬೇಕು. ದೋಸೆ ಹಿಟ್ಟನ್ನ ಅದಕ್ಕಿದೆ. ಇವಾಗ ನೋಡಿ, ದೋಸೆ ಹಿಟ್ಟನ್ನ ಅದಕ್ಕೆ ಬಂದಿದೆ. ಇದನ್ನು ಅರ್ಧ ಗಂಟೆ ಬಿಟ್ಟು ನೋಡಿ, ಇದು ಅರ್ಧ ಗಂಟೆ ಆಗಿದೆ. ಇದನ್ನು ಎಣ್ಣಿದೆ ಚೆನ್ನಾಗಿ. ರವೆ, ಬೆಲ್ಲ ಮತ್ತು ಕಾಯಿ ತುರಿ, ಏಲಕ್ಕಿ ಹಾಕಿ ರುಬ್ಬಿರೋದು ಇಟ್ಟು ಇಡ್ಲಿ ಇಟ್ಟಿದೆಯಲ್ಲ, ಇಡ್ಲಿ ಹಿಟ್ಟು ಥರ ಇದೆ. ಇವಾಗ ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ. ಇವಾಗ ಬಿಡ್ತಾಯಿದ್ದೀನಿ ನೋಡಿ. ದಿಢೀರಂತ ನೆಂಟರು ಬಂದರೆ 10 ನಿಮಿಷದಲ್ಲಿ ಮಾಡ್ಬೋದು. ಸ್ವಲ್ಪನೇ ಬಿಡಬೇಕು, ಒಂದಕ್ಕೊಂದು ಜಾಯಿನ್ ಹಾಕ್ಬೇಕು. ಇವಾಗ ಸ್ವಲ್ಪ ಸ್ಟವ್ ಕಡಿಮೆ ಹಾಕೊಂಬಿಡಿ, ಎಣ್ಣೆ ಇದಾದಮೇಲೆ. ಹಾಗಾದರೆ ಬಾಣಲಿಗೆ ಅಂಟ್ಕೊಳ್ಳಲ್ಲ, ಅದು ನೀಟಾಗಿ ಬರುತ್ತೆ. ಒಂದೇನು ಜಾಯಿನ್ ಆಗೇ ಇಲ್ಲ. ಸ್ವಲ್ಪ ಬಿಟ್ಟರೆ ಉಬ್ಕೊಂಬರುತ್ತೆ. ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಪಾಯಸಕ್ಕೆ ಮತ್ತು ತುಪ್ಪಕ್ಕೆ ಹಚ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಆಗಿದೆ. ಇದು ಕಂದು ಬಣ್ಣ ಬಂದಂಗೆ ಚೆನ್ನಾಗಿ ಬೆಂದಿದೆ. ತುಂಬ ಟೇಸ್ಟಾಗಿರುತ್ತೆ. ಒಂದು ಬೌಲು ರವೆ ಮತ್ತು 3/4 ಬೌಲು ಬೆಲ್ಲ, ಕಾಯಿ ತುರಿ ಎಲ್ಲರಿಂದ ಒಂದು ದೊಡ್ಡ ಬೌಲೇ ಆಯಿತು. ಹೆಚ್ಚು ಕಡಿಮೆ ಅಂದರೆ ಒಂದು 5 ಜನ ನೆಂಟರು ಬಂದ್ರೂ ನೀಟಾಗಿ ಬಡಿಸ್ಬೋದು. ಚೆನ್ನಾಗಿರುತ್ತೆ, ಬೇಗ ಆಗುತ್ತೆ. ಈಗ ನೋಡಿ, ಎರೆಯಪ್ಪ ರೆಡಿ ಇದೆ. ಏನು ಕಲರ್ಫುಲ್ಲಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿದೆ. ತುಪ್ಪದಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಡಯಾಬಿಟಿಸ್ ಇರೋರು ಬೆಲ್ಲ ಹಾಕಿರೋದ್ರಿಂದ ಯಾರಾದರೂ ತಿನ್ಬೋದು. ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ನೋಡಿ. ನೀವು ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ, ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.